ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಬಿಸಿಸಿಐ ಅಧ್ಯಕ್ಷರ ಕುರ್ಚಿ ಅಲುಗಾಡ್ತಾ ಇದೆ. ಅಧ್ಯಕ್ಷ ಶ್ರೀನಿವಾಸನ್ ಎಷ್ಟೇ ಹಠಕ್ಕೆ ಬಿದ್ದರೂ ಅವರನ್ನ ಅಧ್ಯಕ್ಷರ ಸ್ಥಾನದಿಂದ ಕೆಳಗಿಳಿಸಲು ಒತ್ತಡ ಹೆಚ್ಚಾಗ್ತಾ ಇದೆ. ಈ ಮಧ್ಯೆ ಕ್ರೀಡಾ ಸಚಿವಾಲಯವೇ ಸಮಸ್ಯೆ ಬಗೆಹರಿಸಲು ಮುಂದಾಗಿದ್ದು ನೈತಿಕ ಹೊಣೆ ಹೊತ್ತು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯಲು ಶ್ರೀನಿವಾಸನ್ಗೆ ಆಗ್ರಹಿಸಿದೆ. ಒಂದೆಡೆ ಅಳಿಯನ ಕಳ್ಳಾಟ, ಇನ್ನೊಂದೆಡೆ ದಿನದಿಂದ ದಿನಕ್ಕೆ ದೂರವಾಗ್ತಿರೋ ಬಿಸಿಸಿಐ ಅಧ್ಯಕ್ಷ ಸ್ಥಾನ. ಈ ಎರಡು ಅಂಶಗಳಿಂದ ಹಾಲಿ ಅಧ್ಯಕ್ಷ ಎನ್ ಶ್ರೀನಿವಾಸನ್ ನಲುಗಿ ಹೋಗಿದ್ದಾರೆ. ನಾನು ಯಾವುದೇ ತಪ್ಪು ಮಾಡಿಲ್ಲ, ಬಿಸಿಸಿಐ ನಡೆಸುವ ತನಿಖೆಯಲ್ಲಿ ನನ್ನ ಪಾತ್ರವಿರೋದಿಲ್ಲ ಅಂತ ಶ್ರೀನಿವಾಸನ್ ಎಷ್ಟೇ ಬಾಯಿ ಬಡಿದುಕೊಂಡ್ರು ರಾಜಕೀಯ ಹಾಗೂ ರಾಜಕೀಯೇತರ ಒತ್ತಡಗಳಿಗೆ ಶ್ರೀನಿವಾಸನ್ ಮಣಿಯಲೇಬೇಕಾಗಿದೆ. ಕೊನೆಗೂ ಸಮಸ್ಯೆ ಬಗೆಹರಿಸಲು ಕ್ರೀಡಾ ಸಚಿವಾಲಯವೇ ಮುಂದಕ್ಕೆ ಬಂದಿದ್ದು ಬಿಸಿಸಿಐ ಅಧ್ಯಕ್ಷ ಸ್ಥಾನಕ್ಕೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿ ಎಂದಿದೆ. ಇದರಿಂದ ಶ್ರೀನಿವಾಸನ್ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯೋದು ಬಹುತೇಕ ಖಚಿತವಾಗಿದೆ. ಅಳಿಯ ಗುರುನಾಥ್ಗೆ ಜೈಲೂಟ. ಇನ್ನು ಅತ್ತ ಮಾವ ಅಧ್ಯಕ್ಷ ಸ್ಥಾನ ಕಳೆದುಕೊಳ್ತಿದ್ರೆ ಇಲ್ಲಿ ಅಳಿಯ ಗುರುನಾಥ್ನ ಪೊಲೀಸ್ ಕಸ್ಟಡಿ ಮೇ 21ರವರೆಗೆ ವಿಸ್ತರಣೆಗೊಂಡಿದೆ. ಪೊಲೀಸ್ ಕಸ್ಟಡಿ ಇಂದು ಅಂತ್ಯವಾಗಿದ್ರಿಂದ ಗುರುನಾಥ್ರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ಆದ್ರೆ ವಿಚಾರಣೆ ನಡೆಸಿ ನ್ಯಾಯಾಲಯ ಕಸ್ಟಡಿ ವಿಸ್ತರಣೆಗೊಳಿಸಿತು. ಇದಿಷ್ಟು ಮಾವಾಳಿಯಂದ್ರ ಕತೆ. ಆದ್ರೆ ಇಂದು ಸ್ಪಾಟ್ ಫಿಕ್ಸಿಂಗ್ ಪ್ರಕರಣದಲ್ಲಿ ಇಂದು ಹೊಸ ಹೆಸರುಗಳು ಕೇಳಿ ಬಂದಿವೆ. ಗುರುನಾಥ್ ಜೊತೆ ನಂಟಿರುವ ಕಾರಣ ಮಂಡ್ಯದ ಗಂಡಿಗೆ ಹುಟ್ಟುಹಬ್ಬದ ಸಡಗರ. 61ನೇ ಹುಟ್ಟುಹಬ್ಬ ಆಚರಿಸಿಕೊಳ್ತಾ ಇರೋ ಅಂಬರೀಶ್ ಇಂದು ಮತ್ತೊಂದು ಖುಷಿಯಲ್ಲಿದ್ರು. ಸಚಿವ ಸ್ಥಾನ ಪಡೆದಿರುವ ಅಂಬರೀಶ್ ಇಂದು ವಿಧಾನಸಭೆಯಲ್ಲಿ ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಇನ್ನು ಮಂಡ್ಯದಲ್ಲಿ ಅವರ ಅಭಿಮಾನಿಗಳು ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿದ್ರು. ಅಂಬರೀಶ್ಗೆ ಡಬಲ್ ಸಂಭ್ರಮ. ಹುಟ್ಟುಹಬ್ಬದ ದಿನವೇ ಶಾಸಕರಾಗಿಯೂ ಪ್ರಮಾಣ. ಹಿರಿಯ ನಟ ಸಚಿವ ಅಂಬರೀಶ್ಗೆ ಇವತ್ತು ಡಬಲ್ ಸಂಭ್ರಮ. ಹೌದು, ಅಂಬರೀಶ್ಗೆ ಇವತ್ತು 61ನೇ ಹುಟ್ಟುಹಬ್ಬ. ಇದೇ ಸಂಭ್ರಮದಲ್ಲಿ ಅವರು ಇವತ್ತು ಶಾಸಕರಾಗಿಯೂ ಸದನದಲ್ಲಿ ಪ್ರಮಾಣ ಸ್ವೀಕರಿಸಿದ್ರು. ನಾನು ಭಾರತದ ಪರಮಾಧಿಕಾರವನ್ನು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು, ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಗವಂತನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ನಂತರ ಅಂಬರೀಶ್ ಅವರನ್ನ ಸದಸ್ಯರು ಕೈಕುಲುಕಿ ಅಭಿನಂದಿಸಿದ್ರು. ಅಂಬರೀಶ್ ಪತ್ನಿ ನಟಿ ಸುಮಲತಾ ಕೂಡ ಸದನದಲ್ಲಿ ಉಪಸ್ಥಿತರಿದ್ದುದು ವಿಶೇಷವಾಗಿತ್ತು. ಇನ್ನು ಅಂಬಿ ತಮ್ಮ ಹುಟ್ಟುಹಬ್ಬವನ್ನ ಸರಳವಾಗಿ ಆಚರಿಸಿಕೊಂಡ್ರು. ಜೆಪಿ ನಗರದ ತಮ್ಮ ಮನೆ ಬಳಿ ಬಂದ ಅಭಿಮಾನಿಗಳ ಅಭಿಮಾನವನ್ನ ಅತೀವ ಪ್ರೀತಿಯಿಂದ ಸ್ವೀಕರಿಸಿದ್ರು. ಪತ್ನಿ ಸುಮಲತಾ ಅವರು ಸಹ ಸಿಹಿ ತಿನ್ನಿಸಿ ಬರ್ತ್ಡೇ ಶುಭ ಕೋರಿದ್ರು. ತಮ್ಮ ಹುಟ್ಟುಹಬ್ಬದ ದಿನವೇ ತಮ್ಮ ಸರ್ಕಾರದ ಮೊದಲ ಅಧಿವೇಶನ ನಡೆಯುತ್ತಿದೆ. ಆದರೆ ಪ್ರತಿ ವರ್ಷದಂತೆ ಅಭಿಮಾನಿಗಳ ಜೊತೆಗೆ ಹೆಚ್ಚಿನ ಸಮಯ ಕಳೆಯಲು ಆಗ್ತಿಲ್ಲ ಅನ್ನೋ ಬೇಸರವನ್ನು ವ್ಯಕ್ತಪಡಿಸಿದ್ರು. ಅಭಿಮಾನಿಗಳ ಜೊತೆ ಈ ಸತಿ ಸೆಲೆಬ್ರೇಟ್ ಮಾಡೋಕ್ಕೆ ನನಗೆ ಆಗ್ತಾ ಇಲ್ಲ. ಪಾಪ ಹೋದ ಸತಿ ಎಲ್ಲ ಇಷ್ಟು ವರ್ಷ ಅವನ್ನೆಲ್ಲ ಬಂದು ಫೋಟೋ ತೆಗೆಸಿ ಒಬ್ಬೊಬ್ಬರನ್ನಾಗಿ ನಿಲ್ಲಿಸಿ ಸುಮಾರು 60ರಿಂದ 70 ಕೇಕ್ಗಳು ಕಟ್ ಮಾಡುವೆ. ಈ ಸತಿ ಐ ಕುಡ್ ನಾಟ್ ಡೂ ಇಟ್. ಬಿಕಾಸ್ ನಾನು ಇವತ್ತು ಪ್ರಮಾಣ ವಚನ ತಗೋತಾ ಇದ್ದೀನಿ. MLA ಆಗಿ ಪ್ರಮಾಣ ವಹಿಸಿದೆ ತಗೊಳ್ಳೋದೇ ಒಂದು ಗಿಫ್ಟ್ ನನಗೆ ಮಂಡ್ಯ ಜನ ಕೊಟ್ಟಿದ್ದಾರೆ, ದೊಡ್ಡ ಗಿಫ್ಟ್. ಇತ್ತ ಸಕ್ಕರೆ ನಾಡು ಮಂಡ್ಯದಲ್ಲಿ ಅಭಿಮಾನಿಗಳು ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿದ್ರು. ನಗರದ KR ವೃತ್ತದಲ್ಲಿ ನಿರ್ಮಿಸಿರೋ ಅಂಬಿಯ ಕಟೌಟ್ಗೆ ಕ್ಷೀರಾಭಿಷೇಕ ಮಾಡಲಾಯಿತು. ಅಲ್ಲದೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಜಿಲ್ಲೆಯಾದ್ಯಂತ ನಟ ಅಂಬರೀಶ್ ಅವರ ಹುಟ್ಟುಹಬ್ಬವನ್ನ ಅವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮದಿಂದ ಆಚರಿಸಿದ್ರು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಈಗ ಒಂದು ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.